ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ರೈಸ್ ಮಿಲ್ನಲ್ಲಿ ತೌಡಿನ ಜೊತೆ ಸೇರುತ್ತಿದೆ ಭತ್ತ ಅಕ್ಕಿ, ರೈತರ ಆರೋಪ. ಯಳಂದೂರು ಪಟ್ಟಣದ ಬಳೆಪೇಟೆಯ ಬಿಳಿ ರಂಗನಾಥ ಮಾಡರ್ನ್ ರೈಸ್ ಮಿಲ್ನಲ್ಲಿ ರೈತರು ಭತ್ತವು ಅಕ್ಕಿಯಾಗದೆ ತೌಡಿನ ಜೊತೆ ಅಕ್ಕಿ ಭತ್ತವು ಸೇರ್ತಿದ್ದು, ಈ ರೀತಿಯ ಮೋಸದ ಜಾಲದಿಂದ ರೈತರಿಗೆ ವಂಚಿಸುತ್ತಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ. ಪಟ್ಟಣದ ಬಳೆಪೇಟೆಯಲ್ಲಿರುವ ಬಿಳಿ ರಂಗನಾಥ ಮಾಡರ್ನ್ ರೈಸ್ ಮಿಲ್ನಲ್ಲಿ ಭಾನುವಾರ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬೆಳೆದಿದ್ದ ಭತ್ತವನ್ನ ಅಕ್ಕಿ ಮಾಡುವ ಉದ್ದೇಶದಿಂದ ಸಾವಿರಾರು ಕೆಜಿಯ ಭತ್ತವನ್ನ ಅಕ್ಕಿ ಮಾಡುವ ಯಂತ್ರದ ಚೀಲದಲ್ಲಿ ಸುರಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿ ಪ್ಲಾಸ್ಟಿಕ್ ಚೀಲಕ್ಕೆ ಸೇರ್ತಿದ್ದು, ನಾವು ಭತ್ತವನ್ನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಕಸ ಕಡ್ಡಿಗಳನ್ನ ಬೇರ್ಪಡಿಸಿ ತೂಕ ಮಾಡಿ ತುಂಬಿದ ಚೀಲದಲ್ಲಿ ಕಡಿಮೆ ಪ್ರಮಾಣದ ಅಕ್ಕಿಯು ಸಂಗ್ರಹವಾಗ್ತಿರುವುದನ್ನ ನೋಡಿ ಅನುಮಾನಗೊಂಡ ಭತ್ತದ ತೌಡು ಬೀಳುವ ಸ್ಥಳಕ್ಕೆ ಹೋಗಿ ನೋಡಿದ್ದಾರೆ. ಭತ್ತ ಅಕ್ಕಿ ಹೋಗ್ತಿದ್ದು ಸಮರ್ಪಕವಾಗಿ ಅಕ್ಕಿಯನ್ನ ರೈಸ್ ಮಿಲ್ ಮಾಡ್ತಿಲ್ಲ ಅಂತ ಆರೋಪಿಸಿದ್ದಾರೆ. ಇದರಿಂದ ರೈತರಿಗೆ ಮೋಸ ಮಾಡ್ತಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಬೂದಿತಿಟ್ಟು ಗ್ರಾಮದ ರೈತ ಮುತ್ತುರಾಜ್ ಆರೋಪಿಸಿದ್ದಾರೆ. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಬಿಡಿಸಕ್ ಬಂದಿದ್ದು ಭತ್ತ ಬಿಡಿಸ್ಬೇಕಾದ್ರೆ ಹಿಂದ್ಗಡೆ ಒಟ್ಟು ಹೋಗುತ್ತೆ ವೇಸ್ಟ್ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಹಿಂದ್ಗಡೆ ವೇಸ್ಟ್ ಹೋಯ್ತಿರಲಿಲ್ಲ, ಭತ್ತ ಮತ್ತೆ ಅಕ್ಕಿ ಎರಡು ಜೊತೆನಲ್ಲಿ ಹೋಯ್ತಿದ್ರು. ಬಟ್ ಇದನ್ನ ಕೇಳಿದ್ರೆ ಅವ್ರು ಏನಂದ್ರು, ಇಲ್ಲ ಇದು ಜಳ್ಳು, ಇದು ಕಪ್ಪು ಜಳ್ಳು ಅಂತ ಹೇಳ್ತಾರೆ ನೋಡಿ. ಭತ್ತ ಮತ್ತೆ ಅಕ್ಕಿ ಎರಡೂ ಕೂಡ ವೇಸ್ಟ್ ಅಂತ ಹೇಳಿ ಒಂದು ಸುಮಾರು ಇಷ್ಟು ಗುಡ್ಡಲ್ಲೂ ಕೂಡ ಭತ್ತನೇ ಇಷ್ಟಿವೆ. ಅವ್ರು ವೇಸ್ಟೇಜ್ ಅಂತ ಹೇಳೋದು ನೋಡ್ರಿ, ಅದು ಒಟ್ಟು ಹೋಗ್ಬೇಕು, ಜಳ್ಳು ಹೋಗ್ಬೇಕು, ಭತ್ತ ಮತ್ತೆ ಅಕ್ಕಿ ಎರಡು ಹೋಗ್ತಿದೆ. ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.